ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ಅಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಮಂತ್ರ ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಕಂಪ್ಲೀಟ್ ಆಗಿರೋಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ನೋಡಿ ಸರಳವಾಗಿ ಈ ರೀತಿಯಾಗಿ ಪೂಜೆಯನ್ನು ಸಲ್ಲಿಸ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ ಆಗಿತ್ತು, ಹಾಗಾಗಿ ನಾನು ಅಕ್ಕಿ ಹಿಟ್ಟಿನ ದೀಪವನ್ನು ಕೂಡ ಹಚ್ಕೊಂಡಿದ್ದೀನಿ. ಯಾಕಂತಂದರೆ ಯಾಕೋ ದೀಪ ಹಚ್ಚಬೇಕು ಅಂತೇಳಿ ಅನ್ನಿಸ್ತು ಮನಸ್ಸಿಗೆ, ಹಾಗಾಗಿ ಮನೆಯಲ್ಲಿ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. 7 ಬತ್ತಿಯ ದೀಪವನ್ನು ಹಚ್ಚಿದ್ದೀನಿ. ಹಾಗಾಗಿ ಇವತ್ತು ವಾರಾಹಿ ಅಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಕೆಲಸಕ್ಕೋಸ್ಕರ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅನ್ನೋದನ್ನು ಮೊದಲಿಗೆ ತಿಳಿಸ್ತೀನಿ. ನೋಡಿ, ತುಂಬ ಜನ ಸೈಟ್ ತಗೊಳ್ಬೇಕು, ಮನೆ ಕಟ್ಟಬೇಕು ಅನ್ನೋಂಥ ತುಂಬ ಆಸೆ ಅನ್ನೋದು ಇರುತ್ತೆ. ಆದರೆ ಅವ್ರಿಗೆ ಸೈಟ್ ತೊಗೊಳೋದಕ್ಕಾಗಲಿ ಮನೆ ತೊಗೊಳೋದಕ್ಕಾಗಲಿ ಆಗ್ತಾನೆ ಇದಿರೋದಿಲ್ಲ. ಏನೋ ಒಂದ್ರ ಮೇಲೊಂದು ತೊಂದರೆಗಳಂತೂ ಬರ್ತಾನೆ ಇರುತ್ತೆ. ಹಾಗಾಗಿ ಅಂಥವ್ರಿಗೋಸ್ಕರ ಈ ಒಂದು ಮಂತ್ರ, ಇದು ಕೇವಲ 3 ಅಕ್ಷರದ ಈ ಒಂದು ಮಂತ್ರ ನಿಮ್ಮ ಜೀವನವನ್ನೇ ಚೇಂಜ್ ಮಾಡುತ್ತೆ. ಈ ಒಂದು ಮಂತ್ರವನ್ನು ಹೇಳ್ಕೊಂಡಿದ್ದೆ ಆದರೆ ನಿಮ್ಮ ಲೈಫೇ ಲಕ್ಕೇ ಚೇಂಜ್ ಆಗುತ್ತೆ ಅಂತಲೇ ಹೇಳಬಹುದು. ಇದರ ಲಕ್ಷಾಂತರ ಜನ ಈ ಒಂದು ಮಂತ್ರವನ್ನು ಹೇಳಿಕೊಂಡು ತುಂಬ ಅವರ ಜೀವನದಲ್ಲಿ ಏಳಿಗೆಯನ್ನು ಕಂಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಜನ ಎಕರೆಗಟ್ಟಲೆ ಜಮೀನನ್ನು ತೆಗೆದು ಕೂಡ ಇದ್ದಾರೆ. ಹಾಗಾಗಿ ಖಂಡಿತವಾಗ್ಲೂ ನೀವು ಕೂಡ ನಂಬಿಕೆ ಇಟ್ಟು ಈ ಮಂತ್ರವನ್ನು ಹೇಳ್ಕೊಳ್ಳಿ. ನಿಮಗೂ ಕೂಡ ಸ್ವಂತ ಭೂಮಿ ಅನ್ನುವಂಥದ್ದು, ಸ್ವಂತ ಮನೆ ಅನ್ನುವಂಥದ್ದು ಆ ಪರಮಾತ್ಮ ಕರುಣಿಸ್ತಾನೆ ಅನ್ನೋದನ್ನು ತಿಳಿಸ್ತೀನಿ. ತಾಯಿ ವಾರಾಹಿ ಅಮ್ಮ ಭೂಮಿಗೆ ಅಧಿದೇವತೆ ತಾಯಿ. ಪ್ರತಿಯೊಂದು ಸಮಸ್ಯೆ ಕೂಡ ತಾಯಿ ನಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ವಾರಾಹಿ ಅಮ್ಮನ ಯಾವುದೇ ಕಾರಣಕ್ಕೂ ನೀವು ಮರೆಯೋದಕ್ಕೆ ಹೋಗಬಾರ್ದು. ತಾಯಿಯನ್ನು ಮನಸಾರೆ ಕೇಳಿಕೊಂಡ್ರೆ ನಿಮ್ಮ ಮನೆಯಲ್ಲಿರುವಂಥ ಮನಸ್ಸಲ್ಲಿರುವಂಥ ಎಷ್ಟೊಂದು ಗೊಂದಲಗಳು ದೂರವಾಗುತ್ತೆ. ಹಾಗಾಗಿ ನೀವು ವಾರಾಹಿ ಅಮ್ಮನ ಪ್ರಾರ್ಥನೆಯನ್ನು ಮಾಡಿದರೆ ಸಾಕು, ಶತ್ರುವಿನ ನಾಶ ಅನ್ನೋವಂಥದ್ದಾಗುತ್ತೆ. ನಿಮಗೆ ಶತ್ರುಗಳು ಮಿತ್ರರಾಗ್ತಾರೆ. ಮತ್ತು ಭೂಮಿಯ ಯೋಗ ಕೂಡ ನಿಮಗೆ ಬರುತ್ತೆ. 1 10 ಹಲವಾರು 100 ತಾಯಿಯನ್ನು ನಂಬಿದ್ರೆ 100 ಕೆಲಸಗಳಾಗುವಂಥದ್ದು. ಕೆಟ್ಟ ಕನಸುಗಳು ಬೀಳ್ತಾ ಇದೆಯಾ, ಅದರಿಂದ ಭಯಭೀತರಾಗಿದ್ರೆ ನೀವು, ಅದಕ್ಕೂ ಕೂಡ ನಾನು ತುಂಬ ಮಂತ್ರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಹೇಳ್ಕೊಳ್ಳಿ, ನಿಮಗೆಲ್ಲರಿಗೂ ತುಂಬ ಒಳ್ಳೆಯದನ್ನುವಂಥದ್ದು ಆಗುತ್ತೆ. ಈ ಒಂದು ಮಂತ್ರ ತುಂಬ ಜನರಿಗೆ ಒಳ್ಳೆಯದನ್ನು ಮಾಡಿದೆ. ತುಂಬ ಲಕ್ಷಾಂತರ ಭಕ್ತರನ್ನು ಈ ಒಂದು ಮಂತ್ರ ಕಾಪಾಡಿದೆ ಅಂತಲೇ ಹೇಳಬಹುದು. ಕೇವಲ ಈ ಒಂದು 3 ಅಕ್ಷರದ ಪದವನ್ನು ನೀವು ಯಾವ ಒಂದು ಸಂದರ್ಭದಲ್ಲಿ ಹೇಳಬೇಕು ಅನ್ನೋದಾದರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತ ಇಲ್ಲ ರಾತ್ರಿ ಮಲಗೋದಕ್ಕೆ ಮುನ್ನ, ಸೂರ್ಯ ಉದಯಕ್ಕೂ ಮುನ್ನ ಹೇಳಬೇಕು. ಇಲ್ಲಾಂದರೆ ಸೂರ್ಯ ಅಸ್ತ ಆದ ನಂತರದಲ್ಲಿ ಈ ಒಂದು ಮಂತ್ರವನ್ನು ಹೇಳಬೇಕು. ಹಾಗಾಗಿ ರಾತ್ರಿ ಮಲಗೋದಕ್ಕೆ ಮುನ್ನ ನೀವು ಈ ತಾಯಿಯನ್ನು ಕೇಳ್ಕೊಳ್ಳಿ, ನಮಗೆ ಒಂದು ಸ್ವಂತ ಭೂಮಿಯನ್ನು ಕೊಡು ತಾಯಿ, ಸ್ವಂತ ಮನೆಯನ್ನು ಕೊಡು, ನಮಗೆ ಇರೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡು ಅಂತೇಳಿ ತಾಯಿನಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಸಂಕಲ್ಪವನ್ನು ಮಾಡಿಕೊಂಡು ತದನಂತರದಲ್ಲಿ ಪ್ರತಿನಿತ್ಯ ಈ ಸಣ್ಣ ಬೀಜಾಕ್ಷರಿಯ ಮಂತ್ರವನ್ನು ಹೇಳ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅನ್ನೋದನ್ನು ನೀವೇ ನೋಡಬಹುದು ಅನ್ನೋದನ್ನು ತಿಳಿಸ್ತೀನಿ. ಖಂಡಿತವಾಗ್ಲೂ ಯಾರಿಗೆ ಈ ವಿಡಿಯೋ ಸಿಗ್ತಾ ಇದೆಯೋ ನೋಡೋದಕ್ಕೆ ಅವರೇ ಲಕ್ಕಿ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಜನರಿಗೆ ಈ ಮಂತ್ರ ಅಂತೂ ತುಂಬ ಜನರಿಗೆ ಒಳ್ಳೆಯದನ್ನುವಂಥದ್ದು ಆಗಿದೆ. ಈ ದೇವರು ಬಂದು ಬಯಲು ವಾರಾಹಿ. ಈ ಅಮ್ಮ ಸುತ್ತಮುತ್ತಲೂ ಭೂಮಿಯ ಮಧ್ಯದಲ್ಲಿ ಇರೋವಂಥ ತಾಯಿ ಅಂತಲೇ ಹೇಳಬಹುದು. ನಾನು ಸುತ್ತಮುತ್ತಲು ವ್ಯೂ ತೋರಿಸ್ತೀನಿ ನೋಡಿ, ಎಷ್ಟು ಗ್ರೀನರಿ, ಎಷ್ಟು ಚೆಂದ ಇದೆ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ತುಂಬ ಜನ ಮನೆ ಕಟ್ಟೋದಕ್ಕೆ ಇಲ್ಲಿ ತಾಯಿ ಹತ್ರ ಕೇಳಿಕೊಂಡು, ತಾಯಿಯ ಕಿವಿನಲ್ಲಿ ಕೇಳಿಕೊಂಡು ಇಲ್ಲಿ ಈ ರೀತಿಯಾಗಿ ಮನೆಗಳನ್ನು ಕಟ್ಟಿ ಹೋಗಿದ್ದಾರೆ. ನೀವು ಕೂಡ ಅಬ್ಸರ್ವನ್ನ ಮಾಡಬಹುದು. ನೀವು ಕೂಡ ಯಾವುದಾನ ಒಂದು ದೇವಸ್ಥಾನಗಳಿಗೆ ಹೋಗಿದರೆ ಈ ರೀತಿಯಾಗಿ ಮನೆ ಕಟ್ಟೋದಕ್ಕೆ ಯೋಗ ಬರಲಿ ಅಂಥೇಳಿ ನೀವು ಕೂಡ ಕಟ್ಟಿಬಿಟ್ಟು ಬನ್ನಿ. ನಿಮಗೂ ಕೂಡ ತುಂಬ ಒಳ್ಳೆಯದನ್ನುವಂಥದ್ದಾಗುತ್ತೆ. ಆ ತಾಯಿಯ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರುತ್ತೆ. ಹಾಗಾಗಿ ತಿಳಿಸ್ತಾ ಇದ್ದೀನಿ. ನೀವು ಬೆಳೆಯೋದಕ್ಕೆ ಭೂಮಿ ತೊಗೊಳ್ಕೋಬೇಕಾ, ಮತ್ತು ಸೈಟ್ ತೊಗೋಬೇಕಾ, ಮನೆ ತೊಗೋಬೇಕಾ, ಏನೇ ಒಂದು ಭೂಮಿಗೆ ಸಂಬಂಧಪಟ್ಟಿದ್ದು ಏನೇ ಇದ್ದರೂ ಕೂಡ ತಾಯಿಯನ್ನು ಕೇಳ್ಕೊಳ್ಳಿ. ತಾಯಿ 10 ಕೈಗಳನ್ನು ಹೊಂದಿರುವಂಥ ತಾಯಿ ಹೇಳ್ಬೋದು. 10 ಕೈಯಲ್ಲೂ ಕೂಡ ಪ್ರತಿಯೊಂದು ಕೈನಲ್ಲೂ ಕೂಡ ಒಂದೊಂದು ಆಯುಧ ಇದೆ. ಹಾಗಾಗಿ ಖಂಡಿತವಾಗ್ಲೂ ತುಂಬ ಜನ ಮಂತ್ರಗಳನ್ನ ಹೇಳ್ಕೊಂಡು ನಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ತಾ ಇದ್ದೀರೋ ಅವ್ರಿಗಂತೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ನೋಡಿ, ಇನ್ನೊಂದು ದೀಪ, ನಿಮಗೆ ತುಂಬ ಸಮಸ್ಯೆಗಳಿದೆ, ನಮ್ಗೆ ಏನೇ ಮಾಡಿದ್ರೂ ಏಳಿಗೆ ಆಗ್ತಾಯಿಲ್ಲ ಅಂದರೆ ಪೌರ್ಣಮಿ ಅಥವಾ ಅಮಾವಾಸ್ಯೆ ಸಂದರ್ಭಗಳಲ್ಲಿ ಬೂದು ಕುಂಬಳಕಾಯಿ ದೀಪವನ್ನು ಹಚ್ಚಿ, ಮತ್ತು ಇದು ಕೇಲ್ ದೀಪಮ್ ಅಂಥೇಳಿ
ಈ ಒಂದು ತೆಂಗಿನಕಾಯಿ ದೀಪವನ್ನು ವಾರಾಹಿ ಅಮ್ಮನಿಗೆ ಹಚ್ಚೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಇರೋವಂಥ ದೀಪ ಬಂದು ಅಕ್ಕಿ ಹಿಟ್ಟಿನ ದೀಪ ಅಂತಲೇ ಹೇಳ್ಬೋದು. ಅಕ್ಕಿ ಹಿಟ್ಟಿನ ದೀಪ, ತಂಬಿಟ್ಟಿನ ದೀಪ ಮತ್ತು ಬೆಲ್ಲದ ದೀಪ. ನೀವು ಇದನ್ನು ಕೂಡ ಅಷ್ಟೇ ಯಾವ ದೇವರಿಗೆ ಹಚ್ಚಬೇಕಂದ್ರೆ ವೆಂಕಟೇಶ್ವರ ದೇವರಿಗೆ ಅಕ್ಕಿ ಹಿಟ್ಟಿನ ದೀಪವನ್ನು ಹಚ್ಚಬೇಕು. ವಾರಾಹಿಗೆ ನೀವು ಬೇಕಿದ್ದರೆ ಕುಂಬಳಕಾಯಿ ದೀಪವನ್ನು, ಕಾಲಭೈರೇಶ್ವರನಿಗೆ ಕುಂಬಳಕಾಯಿ ದೀಪವನ್ನು ಹಚ್ಚಬೇಕು. ತೆಂಗಿನಕಾಯಿ ದೀಪವನ್ನು ವಾರಾಹಿ ಅಮ್ಮನಿಗೆ ಹಚ್ಚಬೇಕು. ಬೆಲ್ಲದ ದೀಪ ಕೂಡ ನೀವು ವಾರಾಹಿ ಅಮ್ಮನಿಗೆ ಹಚ್ಚಬಹುದು. ಅದರಿಂದ ಕೂಡ ನಿಮಗೆ, ನೀವು ತೆಂಗಿನಕಾಯಿ ದೀಪ ಹಚ್ಚೋದ್ರಿಂದ ಅತಿ ಶೀಘ್ರವಾಗಿ ಕೆಲಸ ಅನ್ನೋದು ಆಗುತ್ತೆ. ಮತ್ತು ಬೂದು ಕುಂಬಳಕಾಯಿ ದೀಪ ಹಚ್ಚೋದ್ರಿಂದ ನಿಮಗೆ ತುಂಬ ಒಳ್ಳೆಯದನ್ನುವಂಥದ್ದಾಗುತ್ತೆ. ನೋಡಿ, ಈ ಮಂತ್ರ ಬಂದಿದೆ. ಓಂ ನರ್ಪವಿ ನರ್ಪವಿ ನರ್ಪವಿ. ಈ ಬೀಜಾಕ್ಷರಿಯ ಮಂತ್ರವನ್ನು ನೀವು ಒಂದು 3 ಬಾರಿ ಹೇಳಿ ಸಾಕಾಗುತ್ತೆ. ನರ್ಪವಿ 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 ಅಂತೇಳಿ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದನ್ನುವಂಥದ್ದಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ವಿಡಿಯೋ ನಿಮ್ಗೆ ಕೈಗೆ ತಿಕ್ಕಿದ ತಕ್ಷಣವೇ ನರ್ಪವಿ ನರ್ಪವಿ ಅಂತ ಹೇಳ್ಕೊಳ್ಳಿ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ಕೊಳ್ಳಿ ಅಂತೇಳಿ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಇಷ್ಟೊತ್ತು ನನ್ನ ವಿಡಿಯೋ ಅಂತ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು. ಟೇಕ್ ಕೇರ್.